ಸ್ನೇಹಿತರೆ, ಈಗ ಪಾರ್ಟ್ 4 ಬಗ್ಗೆ ಗವರ್ನರ್ ಜನರಲ್ ವೈಸ್ರಾಯ್ ಬಗ್ಗೆ ನೋಡೋಣ. ಯಾಕಂದರೆ ಲೆಂತ್ ಇದು 110 ಪೇಜಸ್ ಸ್ನೇಹಿತರೆ. ಅದಕ್ಕೆ ನಿಮಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಫ್ರೀಯಾಗಿ. ಅಂದರೆ ಬಡವರು ಇರ್ತಾರೆ ಪಾಪ, ಲೆಂತಿ ಏನಪ್ಪ ಎಲ್ಲ ಇನ್ಸ್ಟಿಟ್ಯೂಟ್ಗಳಲ್ಲಿ ದುಡ್ಡು ಕೇಳ್ತಾರೆ. ಅದಕ್ಕೆ ನಾನು ಈಗ ಮಾಡ್ತಾಯಿದ್ದೀನಿ. ಇದು ಏನಪ್ಪ ಅಂದರೆ ನಾನು ಲಾಸ್ಟಾಗಿ ಹೇಳೋದು ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು, ಏನಾದರೂ ಒಂದು ಗ್ರೂಪ್ ಬೇಕು, ಒಂದು ಫೀಡೇ ಬೇಕು ಅಂತಂದರೆ 8095192924ಗೆ ಏನಪ್ಪ ಅಂದರೆ ಅಂತ ಕಳಿಸಿದ್ರೆ ಯಾರು PC ಕಾನ್ಸ್ಟೇಬಲ್ ಇದ್ದರು, ಏನಪ್ಪ ಓದ್ತಾಯಿದ್ರು, PSI ಓದ್ತಾಯಿದ್ರು, ಏನಪ್ಪ ಅಂದರೆ ಇವರು ಈ ಗ್ರೂಪ್ಗೆ ಅಂತ ಕಳಿಸಿದ್ರೆ ಒಂದು ಗ್ರೂಪ್ ಕ್ರಿಯೇಟ್ ಆಗುತ್ತೆ. ಆ ಗ್ರೂಪಲ್ಲಿ ಏನಪ್ಪ ಅಂದರೆ ನಿಮಗೆ PDF ಕೊಡ್ತೀನಿ. ಇದಕ್ಕೆ ಏನಪ್ಪ ಅಂದರೆ ಟೆಸ್ಟು ಇರುತ್ತೆ, ಎಲ್ಲ ಇರುತ್ತೆ. PC ಕಾನ್ಸ್ಟೇಬಲ್ ನೋಟಿಫಿಕೇಷನ್ ಆಗ್ತಾಯಿದ್ರೆ ವೆರಿ ವೆರಿ ಇಂಪಾರ್ಟೆಂಟು. ಇದಕ್ಕೆ ಏನೇನು ಬೇಕಪ್ಪ ಅಂದರೆ ಎಲ್ಲ ಸಮಗ್ರ ಮಾಹಿತಿ ನೀಡ್ತೀನಿ. ಎಕ್ಸಾಮ್ಗೆ ಏನು ಬೇಕು ಕರೆಕ್ಟಾಗಿ ನೀವು ಯಾರು ಆಸಕ್ತಿ ಇರ್ತಾರೋ ಅವರು ಏನಪ್ಪ ಅಂದರೆ ಇದನ್ನ ಕಳಿಸ್ಬೋದು. ಡೋಂಟ್ ವರಿ. ಏನು ಇನ್ಫಾರ್ಮೇಷನ್ ಬೇಕಾದರೆ ನಾನು ಹೇಳ್ತೀನಿ. ಈ ನಂಬರ್ ನೋಡ್ಕೊಳ್ಳಿ, 8095919254 ರಾಜು ಅಂತ ಬರುತ್ತೆ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಲಾರ್ಡ್ ಲಾರೆನ್ಸ್ ಬಗ್ಗೆ ನೋಡೋಣ ಸ್ನೇಹಿತರೆ. ಈ 4ರಲ್ಲಿ ಮುಗಿದೋಗುತ್ತೆ. ಲಾರೆನ್ಸ್ ಬಂದ್ಬಿಟ್ಟು ಏನಪ್ಪ ಅಂದರೆ ಮುಖ್ಯವಾಗಿ 1888ರಿಂದ 94 6 ವರ್ಷಗಳ ಲಾರೆನ್ಸು ವೈಸ್ರಾಯ್ ಆಳ್ವಿಕೆ ಮಾಡ್ತಾನೆ, ಭಾರತ ವೈಸ್ರಾಯ್ ಆಗಿ. ಡೊರೆಂಡ್ಸ್ ಒಪ್ಪಂದ ಏನಪ್ಪ ಅಂದರೆ ಏನಪ್ಪ ಅಂದರೆ ಭಾರತ ಮತ್ತು ಆಫ್ಘಾನಿಸ್ತಾನ ಪಾಕಿಸ್ತಾನ ಮಧ್ಯೆ ಏನಪ್ಪ ಅಂದರೆ ಡ್ಯೂರೆಂಟ್ ರೇಖೆ ಆಗುತ್ತೆ. ಮಾರ್ಟಿಮರ್ ಡ್ಯೂರೆಂಟ್ ಏನಪ್ಪ ಅಂದರೆ ರೇಖೆ ಏನಪ್ಪ ಗಡಿ ರೇಖೆ ನಿರ್ಮಾಣ ಮಾಡ್ತಾನೆ. ಭಾರತೀಯ ಕೌನ್ಸಿಲ್ ಆ್ಯಕ್ಟ್ ಜಾರಿಗೆ ಬರುತ್ತೆ. ಶಾಸನ ಸಭೆಯಲ್ಲಿ ಭಾರತೀಯ ಸದಸ್ಯರ ಸಂಖ್ಯೆ ಹೆಚ್ಚಿಸಲಾಯಿತು ಮತ್ತು ಬಜೆಟ್ ಬಗ್ಗೆ ಚರ್ಚಿಸುವ ಅವಕಾಶವನ್ನು ಮಾಡಿಕೊಡ್ತಾನೆ. ಭಾರತ ಪರೋಕ್ಷ ಚುನಾವಣೆ ಪದ್ಧತಿಗೆ ನಾಂದಿ ಆಡ್ತಾನೆ. ಎಷ್ಟು ಜಾರಿಗೆ ತರ್ತಾನೆ ನೋಡಿ ಸ್ನೇಹಿತರೆ. ಏನಪ್ಪ ಅಂದರೆ ಶಾಸನ ಸಭೆ, ಇಲ್ಲಿ ಶಾಸನ ಸಭೆ 1, ತಿರ್ಗಾ ಬಜೆಟ್ಟು, ತಿರ್ಗಾ ಪರೋಕ್ಷ ಚುನಾವಣೆ 1, ತಿರ್ಗಾ 2, ತಿರ್ಗಾ 3 ಇವ್ನ ಕಾಲದಲ್ಲಿ ಆಗುತ್ತೆ ಸ್ನೇಹಿತರೆ. ಯಾರ ಕಾಲದಲ್ಲಿ ನೋಡಿ, ಲಾರ್ಡ್ ಲಾನ್ಸ್ಡೌನ್, ಇದೊಂದು ಇಂಪಾರ್ಟೆಂಟು. ಇಲ್ಲಿ ಕೌನ್ಸಿಲ್ ಆ್ಯಕ್ಟ್ ಕಾಯ್ದೆ, ಇದರಲ್ಲಿ 3, ಟೋಟಲ್ 4 ಪಾಯಿಂಟು. 2ನೇ ಫ್ಯಾಕ್ಟ್ರಿ ಆ್ಯಕ್ಟ್ ಜಾರಿ ತರ್ತಾನೆ ಸ್ನೇಹಿತರೆ. ಮಹಿಳೆಯರ ಸ್ಥಿತಿಗತಿಯನ್ನು ಸುಧಾರಿಸಲು ಫ್ಯಾಕ್ಟ್ರಿ ಆ್ಯಕ್ಟ್ ಜಾರಿ ತರ್ತಾನೆ. 2ನೇ ಫ್ಯಾಕ್ಟ್ರಿ ಆ್ಯಕ್ಟ್ ಬಂದ್ಬಿಟ್ಟು ಮೊದಲ ಮಹಿಳೆಯ ಸ್ಥಿತಿಗತಿ ಸುಧಾರಿಸಲು ಜಾರಿಗೆ ತರ್ತಾನೆ. ಒಂದಿನ ರಜೆ ಮತ್ತು ಕೆಲಸ ಅವಧಿಯನ್ನು ಗರಿಷ್ಠ 11 ಗಂಟೆಗಳ ಕಾಲ ವಿಸ್ತರಿಸ್ತಾನೆ ಸ್ನೇಹಿತರೆ. 11 ಗಂಟೆ ಕೆಲಸ ಮಾಡಬೇಕು ಅಂತ ಹೇಳ್ತಾನೆ 2ನೇ ಫ್ಯಾಕ್ಟ್ರಿ ಆ್ಯಕ್ಟಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ವೆರಿ ವೆರಿ ಇಂಪಾರ್ಟೆಂಟ್. ಲಾರ್ಡ್ ಲಾನ್ಸ್ಡೌನ್. ಸಮ್ಮತಿ ವಯಸ್ಸಿನ ಆ್ಯಕ್ಟ್ ಬಂದ್ಬಿಟ್ಟು ಏನಪ್ಪ 1891ರಲ್ಲಿ ಏನಪ್ಪ ಅಂದರೆ ಹೆಣ್ಣು ಮಕ್ಕಳ ವಿವಾಹ ಕನಿಷ್ಠ 10 ವರ್ಷದಿಂದ 12 ವರ್ಷಕ್ಕೆ ಏರಿಸ್ತಾನೆ ಸ್ನೇಹಿತರೆ. ಬಾಲ್ಯ ವಿವಾಹ ಏನಪ್ಪ ಆ ಕಾಲದಲ್ಲಿ ಜಾಸ್ತಿ ಆಗುತ್ತಿರುತ್ತೆ, ಅದ್ರ ಬಗ್ಗೆ. ಲಾರ್ಡ್ ಡೌನ್ಸ್ ನಂತರಪ್ಪ ಲಾರ್ಡ್ ಕರ್ಜನ್ ಬರ್ತಾನೆ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟು. ಲಾರ್ಡ್ ಡೌನ್ಸ್ ಬಂದ್ಬಿಟ್ಟು ಗಿರಣಿ ಆ್ಯಕ್ಟ್ ಜಾರಿ ತರ್ತಾನೆ. ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಜಾರಿ ತರ್ತಾನೆ. ಏನಪ್ಪ ಅಂದರೆ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಜಾರಿ ತರ್ತಾನೆ. ಡ್ಯೂರೆಂಟ್ ಆಯೋಗ ನೇಮಕ ಮಾಡ್ತಾನೆ. ಆಫ್ಘಾನಿಸ್ತಾನ ಮಧ್ಯ ಸರಹದ್ದನ್ನು ನೇಮಕ ಮಾಡ್ತಾನೆ. ಲಂಡನ್ನಲ್ಲಿ ನಾಗರಿಕ ಸೇವೆ ಪರೀಕ್ಷೆ ಭಾರತೀಯರು ಹಾಜರಾಗುವಂತ ಮಾಡ್ತಾನೆ ಸ್ನೇಹಿತರೆ ಡ್ಯೂರೆಂಟ್. ಲಾರ್ಡ್ ಎಲ್ಲಿಂದ ಬರೋ ಏನಪ್ಪ ಅಂದರೆ ಲಾರ್ಡ್ ಎಲ್ಲಿಂದ ಬರೋ ನೆಕ್ಸ್ಟ್ ವೈಸ್ರಾಯ್ ಆಗಿರ್ತಾನೆ. ಲಾರ್ಡ್ ಎಲ್ಲಿಂದ ಬರೋ ಅಂದರೆ ಭೀಕರ ಬರಗಾಲ ನಿಮ್ಮ ಕಾಲದಲ್ಲಿ ಆಗೋ ಸ್ನೇಹಿತರೆ. ಇದು ಬಿಹಾರ ರಾಜ್ಯದಲ್ಲಿ ಲಾಯಲ್ ಆಯೋಗವನ್ನು ಜಾರಿ ತಾನೆ. ಲಕ್ಷಾಂತರ ಹಸಿವಿನಿಂದ ಮೃತಪಡ್ತಾರೆ. ಲಾಯಲ್ ಆಯೋಗ ನೇಮಿಸ್ತಾನೆ ಸ್ನೇಹಿತರೆ. ಇದಕ್ಕೆ ಪ್ಲೇಗ್ ರೋಗ ಹರಡುವಿಕೆ ಮುಂಬೈ ಮತ್ತು ಏನಪ್ಪ ಅಂದರೆ ಪುಣೆಯಲ್ಲಿ ಪ್ಲೇಗ್ ಹರಡ್ತಾ ಇರುತ್ತೆ. ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಾನೆ. ಚಾಪೇಕರ್ ಸಹೋದರರು ಏನಪ್ಪ ಅಂದರೆ ಕಿರುಕುಳ ನೀಡುತ್ತಿದ್ದ ಪುಣೆ ಪ್ಲೇಗ್ ಕಮಿಷನರ್ಗಳು ಲಾರ್ಡ್ಚರ್ ಲ್ಯಾಂಡ್ ಎಂಬ ಅಧಿಕಾರವನ್ನು ಚಾಪೇಕರ್ ಸಹೋದರರು ಹತ್ಯೆ ಮಾಡ್ತಾರೆ. ಏನಪ್ಪ ಚಾಪೇಕರ್ ಸಹೋದರರು ಯಾರನ್ನ ಹತ್ಯೆ ಮಾಡ್ತಾರೆ? ಲಾರ್ಡ್ ಲ್ಯಾಂಡ್ನ ಹತ್ಯೆ ಮಾಡ್ತಾರೆ. ಯಾಕಪ್ಪ ಅಂದರೆ ಅಲ್ಲಿನ ಜನಕ್ಕೆ ಕಿರುಕುಳ ನೀಡ್ತಾ ಇರ್ತಾರೆ. ಗಡಿ ಸಮಸ್ಯೆ ಏನಪ್ಪ ಅಂದರೆ ಇವ್ರ ಕಾಲದಲ್ಲಿ ಗಡಿ ಸಮಸ್ಯೆ ನಿವಾರಣೆ ಮಾಡ್ತಾನೆ. ಪ್ರಸಿದ್ಧ ಹೇಳಿಕೆ ಏನಪ್ಪ ಅಂದರೆ ನಾವು ಭಾರತವನ್ನು ಕತ್ತಿಯಿಂದ ಗೆದ್ದಿದ್ದೇವೆ, ಕತ್ತಿಯಿಂದಲೇ ಅದನ್ನು ಉಳಿಸಿಕೊಳ್ಳುತ್ತೇವೆ ಎಂದು ಏನಪ್ಪ ಲಾರ್ಡ್ ಎಲ್ಡಿನ್ಬರ್ಗ್ ಹೇಳಿಕೆ ನೀಡ್ತಾನೆ. ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಪಾಯಿಂಟ್ ಆಫ್ ಸರ್. ಲಾರ್ಡ್ ಎಲ್ಲಿನ್ ನಂತರ ಅತಿ ಹೆಚ್ಚು ವಿವಾದಗಳು ಗುರಿಯಾದ ಲಾರ್ಡ್ ಕರ್ಜನ್ನು. ಅಂದರೆ ಅತಿ ಹೆಚ್ಚು ವಿವಾದ ಗುರಿಯಾದನಪ್ಪ ಅಂದರೆ ಲಾರ್ಡ್ ಎಲ್ಲಿನ್ ನಂತರ ಲಾರ್ಡ್ ಕರ್ಜನ್ ಗುರಿಯಾಗ್ತಾನೆ. ಬಂಗಾಳ ವಿಭಜನೆ. ಲಾರ್ಡ್ ಕರ್ಜನ್ 1899 1905 ನಡೀತಿದೆ. ಇವನು ಕಾಲಾವಧಿ ಏನಪ್ಪ ಅಂದರೆ 6 ವರ್ಷಗಳ ಕಾಲ. ಏನಪ್ಪ ಅಂದರೆ ಇತಿಹಾಸ ಅತ್ಯಂತ ಪ್ರಮುಖ ವಿವಾದಾತ್ಮಕ ಘಟ್ಟವಾಗಿದೆ. ಬಂಗಾಳ ವಿಭಜನೆ ಬಂದ್ಬಿಟ್ಟು ಲಾರ್ಡ್ ಕರ್ಜನ್ ಕಾಲದಲ್ಲಿ ನಡೆಯುತ್ತೆ. ಆಡಳಿತದ ಅನುಕೂಲಕ್ಕಾಗಿ ರಾಷ್ಟ್ರೀಯ ಚಳುವಳಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ?
ಪರಿಣಾಮ ಸ್ವದೇಶಿ ಚಳವಳಿ ಆರಂಭವಾಗುತ್ತೆ. ಸ್ವದೇಶಿ ಚಳವಳಿ ಅದರಿಂದ ಆರಂಭ ಆಗುತ್ತೆ, ಬಂಗಾಳ ವಿಭಜನೆಯಿಂದ. ಏನಪ್ಪ ಅಂದರೆ ಪ್ರಾಚೀನ ಸ್ಮಾರಕಗಳು ಏನಪ್ಪ ಅಂದರೆ ಸಂರಕ್ಷಣಾ ಕಾಯ್ದೆ ಅನ್ನು ಜಾರಿಗೆ ತರ್ತಾರೆ 1894ರಲ್ಲಿ. ಭಾರತ ಪುರಾತತ್ವ ಇಲಾಖೆ ASI ಜಾರಿಗೆ ತರ್ತಾನೆ. ಪೊಲೀಸ್ ಸುಧಾರಣೆ ಏನಪ್ಪ ಅಂದರೆ ಇವ್ರ ಕಾಲದಲ್ಲಿ ಆಗುತ್ತೆ ಸ್ನೇಹಿತರೆ. ಯಾರ ಕಾಲದಲ್ಲಿ? ಮುಖ್ಯವಾಗಿ ಲಾರ್ಡ್ ಕರ್ಜನ್ ಕಾಲದಲ್ಲಿ ಪೊಲೀಸ್ ಸುಧಾರಣೆ ಜಾರಿಗೆ ತರ್ತಾರೆ. ಏನಪ್ಪ ಅಂದರೆ ವಿಶ್ವವಿದ್ಯಾಲಯ ಆ್ಯಕ್ಟ್ ಜಾರಿಗೆ ಬರುತ್ತೆ ಲಾರ್ಡ್ ಕರ್ಜನ್ ಕಾಲದಲ್ಲಿ. ಎಕ್ಸಾಮ್ ಕೇಳಿದರೆ ಅಂತ ಯಾವಾಗ ಅದನ್ನ ನೋಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಕೃಷಿ ಕಾಯ್ದೆ ಸಹಕಾರಿ ಏನಪ್ಪ ಅಂದ್ರೆ ಕೃಷಿ ಕಾಯ್ದೆ ಬಿಹಾರಿ ಕೃಷಿ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ ಇವ್ರ ಕಾಲದಲ್ಲಿ. ವಾಯುವ್ಯ ಗಡಿ ನೀತಿ ಜಾರಿಗೆ ಲಾರ್ಡ್ ಕರ್ಜನ್ ಕಾಲದಲ್ಲಿ. ಟಿಬೆಟ್ ಗಡಿಯನ್ನು ಏನಪ್ಪ ಯಂಗ್ ಈಸ್ಟ್ ಇಂಡಿಯಾ ನಿಯೋಗವನ್ನು ಕಳಿಸ್ತಾನೆ. ಮಿಂಟೋ ಅವರ ಕಾಲದಲ್ಲಿ ಮಿಂಟೋ ಮಾಲೆ ಸುಧಾರಣೆ ಜಾರಿಗೆ ತರ್ತಾರೆ ಸ್ನೇಹಿತರೆ. ಲಾರ್ಡ್ ಕರ್ಜನ್ ಬಂದ್ಬಿಟ್ಟು ಮುಖ್ಯವಾಗಿ ಪೊಲೀಸ್ ಆಯೋಗ ಅಂಡರ್ ಪ್ರೆಸರ್ ಅಧ್ಯಕ್ಷತೆಯಲ್ಲಿ ಪೊಲೀಸ್ ಆಯೋಗವನ್ನು ಜಾರಿಗೆ ತರ್ತಾರೆ. ವೆರಿ ವೆರಿ ಇಂಪಾರ್ಟೆಂಟು. ವಿಶ್ವವಿದ್ಯಾಲಯ ಆಯೋಗ ಇವ್ರ ಕಾಲದಲ್ಲಾಗುತ್ತೆ. ಭಾರತ ವಿಶ್ವವಿದ್ಯಾಲಯ ಕಾಲ ಜಾರಿಗೆ ತರ್ತಾನೆ. ಬಂಗಾಳ ವಿಭಜನೆ ಇವ್ರ ಕಾಲದಲ್ಲಾಗುತ್ತೆ. ಲಾರ್ಡ್ ಕರ್ಜನ್ ಕಿಂಚರ್ ವಿವಾದ ಆಗುತ್ತೆ. ತಿರ್ಗಿ ಏನಪ್ಪ ಅಂದರೆ ಲಾರ್ಡ್ ಎರಡನೇ ಮಿಂಟೋ ವೆರಿ ವೆರಿ ಇಂಪಾರ್ಟೆಂಟ್ ಕ್ಷೇತ್ರ. 9ರಿಂದ 5 ವರ್ಷಗಳ ಆಳ್ವಿಕೆ ನಡೆಸ್ತಾನೆ ವೈಸ್ರಾಯಾಗಿ. ಮಾರ್ಲೆ ಮಿಂಟೋ ಸುಧಾರಣೆಗಳು ಭಾರತೀಯ ಕೌನ್ಸಿಲ್ ಆ್ಯಕ್ಟ್ ಜಾರಿಗೆ ತಂದು ಪ್ರಮುಖ ಪಾತ್ರ ವಹಿಸ್ತವೆ. ಪ್ರತ್ಯೇಕ ಮತಕ್ಷೇತ್ರಗಳನ್ನು ನೀಡಬೇಕು ಅಂದ್ಬಿಟ್ಟು ಕೋಮು ಮತದಾನ ಪಿತಾಮಹ ಎಂದು ಕರೀತಾರೆ ಇವ್ರಿಗೆ. ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನ ನೀಡಬೇಕು ಅಂತ ಹೇಳ್ತಾರೆ. ಕೋಮು ಮತದಾರ ಪಿತಾಮಹ ಅಂತ ಯಾರು ಕರೀತಾರಪ್ಪ ಅಂತಂದರೆ ಲಾರ್ಡ್ ಮಿಂಟೋವನ್ನು. ಮುಸ್ಲಿಂ ಲೀಗ್ ಸ್ಥಾಪನೆ ಆಗುತ್ತೆ ಸ್ನೇಹಿತರೆ. ಇವನ ಕಾಲ ಸಲೀಮುಲ್ಲಾ ಖಾನ್ ಮತ್ತು ಢಾಕಾದಲ್ಲಿ ಸಲೀಮುಲ್ಲಾ ಖಾನ್ ನೇತೃತ್ವದಲ್ಲಿ ಅಖಿಲ ಭಾರತ ಮುಸ್ಲಿಂ ಲೀಗ್ ಸ್ಥಾಪನೆ ಆಗುತ್ತೆ ಇವ್ರ ಕಾಲದಲ್ಲಿ. ಸೂರತ್ ಒಪ್ಪಂದ ಉಂಟು. ಕಾಂಗ್ರೆಸ್ ಸೂರತ್ ಒಪ್ಪಂದದಲ್ಲಿ ಮುಖ್ಯವಾಗಿ ಮಂದಗಳನ್ನು ತ್ರಿವಂಗವು ಡಿವೈಡ್ ಆಗ್ತಾರೆ ಸ್ನೇಹಿತರೆ ಇವ್ರ ಕಾಲದಲ್ಲಿ. ಸ್ವದೇಶಿ ಚಳವಳಿ ಬಂದ್ಬಿಟ್ಟು ಏನಪ್ಪ ಕಾಲ ಅತ್ಯಂತ ತೀವ್ರವಾಗಿ ಏನಪ್ಪ ಅಂತಾರೆ ಸ್ವದೇಶಿ ಚಳವಳಿ ಆರಂಭ ಆಗುತ್ತೆ. ಕ್ರಾಂತಿಕಾರ ಹತ್ಯೆಯಲ್ಲಿ ಬಾಲಗಂಗಾಧರ ತಿಲಕ್ ಅವರಿಗೆ 6 ವರ್ಷ ಜೈಲು ಶಿಕ್ಷೆಯನ್ನು ಮಯನ್ಮಾರ್ ಮಂಡೇಲಾ ಜೈಲಲ್ಲಿ ಯಾರಪ್ಪ ಅಂದರೆ ವಿಧಿಸ್ತಾರೆ. ಯಾರಪ್ಪ ಅಂದರೆ ಮುಖ್ಯವಾಗಿ ಲಾರ್ಡ್ ಮಿಂಟೋ ನಂತರ ಲಾರ್ಡ್ ಹರ್ಡಿಂಜ್ ಬರ್ತಾರೆ ಸ್ನೇಹಿತರೆ. ಏನಪ್ಪ ಅಂದರೆ ಬಂಗಾಳ ವಿಭಜನೆ ರದ್ದುಗೊಳಿಸ್ತಾನೆ ಹರ್ಡಿಂಜು. ಎರಡನೇ ಲಾರ್ಡ್ ಮಿಂಟೋ ಈಗ ಸ್ವದೇಶಿ ಚಳವಳಿ, ಸೂರತ್ ಒಪ್ಪಂದ ವಿಭಜನೆ, ಖಾನ್ ಮುಸ್ಲಿಂ ಲೀಗ್ ಸ್ಥಾಪನೆ ಇವ್ರ ಕಾಲದಲ್ಲಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಎಕ್ಸಾಮ್ಗೆ ಕೇಳ್ತಾರೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಲಾರ್ಡ್ ಎರಡನೇ ಹರ್ಡಿಂಜ್ ಬಂದ್ಬಿಟ್ಟು 10ರಿಂದ 16 6 ವರ್ಷಗಳ ಕಾಲ ವಯಸ್ಸಾಗಿರ್ತಾನೆ. ಬಂಗಾಳ ವಿಭಜನೆ ರದ್ದತಿ ಮಾಡ್ತಾನೆ ಸ್ನೇಹಿತರೆ ಲಾರ್ಡ್ ಹರ್ಡಿಂಜ್ ಸೆಕೆಂಡ್. ಕಲ್ಕತ್ತಾದಿಂದ ದೆಹಲಿ ವರ್ಗಾವಣೆ ಮಾಡ್ತಾನೆ ರಾಜಧಾನಿಯನ್ನು. ಇಂಪಾರ್ಟೆಂಟ್ ಎಕ್ಸಾಮ್ ಕೇಳ್ತಾರೆ. ದೆಹಲಿ ದರ್ಬಾರ್ 5ನೇ ಜಾರ್ಜ್ ಭಾರತಕ್ಕೆ ಭೇಟಿ ನೀಡಿದಾಗ ಗೇಟ್ ಆಫ್ ಇಂಡಿಯಾ ಎಂಬ ಮುಂಬೈಯನ್ನು ಜಾರಿಗೆ ತರ್ತಾನೆ ಸ್ನೇಹಿತರೆ. ಗೇಟ್ ಆಫ್ ಇಂಡಿಯಾ ಮುಂಬೈ. ಸೆಕೆಂಡ್ ಜಾರ್ಜ್ ಲಾರ್ಡ್ ಹರ್ಡಿಂಜ್ ಮೇಲೆ ಬಾಂಬ್ ಬಾಳಿ. ದೆಹಲಿ ಪ್ರವೇಶಿಸುವಾಗ ಅಲ್ಲಿನ ಕ್ರಾಂತಿಕಾರಿ ರಾಜ್ ಬಿಹಾರಿ ಬೋಸ್ ನೇತೃತ್ವದಲ್ಲಿ ಮೇಲಪ್ಪ ಅಂದರೆ ಬಾಂಬ್ ದಾಳಿ ಮಾಡ್ತಾರೆ. ಅದು ಕ್ರಾಂತಿಕಾರಿಗಳು ಮಾಡಿದ್ದೀನಿ ಸ್ನೇಹಿತರೆ. ಮೊದಲ ಮಹಾಯುದ್ಧ ಏನಪ್ಪ ಅಂದ್ರೆ ಮೊದಲ ಮಹಾಯುದ್ಧ ಭಾರತ ಸೈನಿಕರ ಪರವಾಗಿ ಮಾಡ್ತಾರೆ. ಗಾಂಧೀಜಿಯವರ ಆಗಮನ. ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಕಾಯಮಾಗಿ ಮರಳಿದ್ದು ಇವ್ರ ಕಾಲದಲ್ಲಿ. ಇಂದು ಏನಪ್ಪ ಮಹಾಸಭಾ ಸ್ಥಾಪನೆ ಆಗುತ್ತೆ ಸ್ನೇಹಿತರೆ ಇವ್ರ ಕಾಲದಲ್ಲಿ 1915ರಲ್ಲಿ. ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಸ್ಥಾಪನೆ ಆಗುತ್ತೆ. ಮೊದಲ ಕುಲಪತಿ ಆಗಿರ್ತಾರೆ ಸ್ನೇಹಿತರು ಅವರು. ಏನಪ್ಪ ಅಂದರೆ ಲಾರ್ಡ್ ಚೇಮ್ಸ್ಫರ್ಡ್ ಅವರ ಅಧಿಕಾರಕ್ಕೆ ಬರ್ತಾರೆ ಲಾರ್ಡ್ ಹರ್ಡಿಂಜ್ ನಂತರ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ರೌಲತ್ ಕಾಯ್ದೆ ಬಗ್ಗೆ ಲಾರ್ಡ್ ಏನಪ್ಪ ಚೇಮ್ಸ್ಫರ್ಡ್ ಕಾಲದಲ್ಲಿ ಆಗ್ತಾರೆ ಸ್ನೇಹಿತರೆ, ವಯಸ್ಸರಾಗಿರ್ತಾನೆ. ಎರಡನೇ ಲಾರ್ಡ್ ಹರ್ಡಿಂಜ್ ಬಂದ್ಬಿಟ್ಟು ಏನಪ್ಪ ಇಂಪಾರ್ಟೆಂಟು ಬಂಗಾಳ ಪ್ರೆಸಿಡೆನ್ಸಿ ಸ್ಥಾಪನೆ ಮಾಡ್ತಾನೆ 1911ರಲ್ಲಿ. ಕಲ್ಕತ್ತಾದಿಂದ ದೆಹಲಿ ವರ್ಗಾವಣೆ ಮಾಡ್ತಾನೆ. ಮದನ್ ಮೋಹನ್ ಮಾಳವ್ಯದಲ್ಲಿ ಹಿಂದೂ ಮಹಾಸಭಾ ಸ್ಥಾಪನೆ ಆಗುತ್ತೆ ಲಾರ್ಡ್ ಹರ್ಡಿಂಜ್ ಕಾಲದಲ್ಲಿ. ದೆಹಲಿಯಲ್ಲಿ 3ನೇ ಜಾರ್ಜ್ ದರ್ಬಾರ್ ಆಳ್ವಿಕೆಯಲ್ಲಿ ಮುಂಬೈ ಗೇಟನ್ನು ಸ್ಥಾಪನೆ ಮಾಡಲಾಗುತ್ತೆ ಎರಡನೇ ಹರ್ಡಿಂಜ್ ಕಾಲದಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇವೆಲ್ಲ ನೋಡ್ಕೊಬಿಡಿ. ತಿರ್ಗಿ ಏನಪ್ಪ ಅಂದರೆ ಲಾರ್ಡ್ ಚೇಮ್ಸ್ಫರ್ಡ್ ಏನಪ್ಪ ಅಂದರೆ 16ರಿಂದ 21 ವರ್ಷಗಳ ಕಾಲ ಬಂದರೆ ಎಷ್ಟು ವರ್ಷ ಆಯ್ತು ಸ್ನೇಹಿತರೆ ಅಲ್ಲಿಗೆ 4-5 ವರ್ಷ ಕಾಲ ಆಳ್ವಿಕೆ ಮಾಡ್ತಾನೆ ಏನಪ್ಪ ಲಾರ್ಡ್ ಚೇಮ್ಸ್ಫರ್ಡು. ಮ್ಯಾಂಟೋಬಾ ಚೇಮ್ಸ್ಫರ್ಡ್ ಸುಧಾರಣೆಗಳು ಭಾರತ ಸರ್ಕಾರ ಕಾಯ್ದೆ 1919 ಜಾರಿಗೆ ತರುತ್ತೆ. ದ್ವಿಪ್ರಭುತ್ವ ಜಾರಿಗೆ ಬರುತ್ತೆ ಸ್ನೇಹಿತರೆ. ಇಲ್ಲಿ ನಾನು ಮೇಲ್ಮನೆ ಕೆಳಮನೆ ಅಂತ. ರೌಲತ್ ಕಾಯ್ದೆ ಬಂದ್ಬಿಟ್ಟು ಏನಪ್ಪ ಅಂದರೆ ವಿಚಾರಣೆ ಇಲ್ಲದೆ ಭಾರತೀಯ ಜೈಲಿಗೆ ಹಾಕುವ ವಿಧಾನವನ್ನು ಕಪ್ಪು ಕಾಯ್ದೆ ಇದನ್ನು ಏನಪ್ಪ ಅಂದರೆ ಈ ಕಾಲದಲ್ಲಿ ಜಾರಿಗೆ ತರ್ತಾರೆ ಸ್ನೇಹಿತರೆ. ಯಾರ ಕಾಲದಲ್ಲಿ? ಚೇಮ್ಸ್ಫರ್ಡ್ ಕಾಲದಲ್ಲಿ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಬಂದ್ಬಿಟ್ಟು ಏನಪ್ಪ ಅಂದರೆ 1919ರಲ್ಲಿ ಜಾರಿಗೆ ತರ್ತಾರೆ. ಜನರಲ್ ಡಯರ್ ಏನಪ್ಪ ಅಂದರೆ
ಗುಂಡಿನ ದಾಳಿ ನಡೆಸಿದಾಗ ಭೀಕರ ಘಟನೆ ಇಲ್ಲಿಂದ ಜಲಿಯನ್ವಾಲಾಬಾಗ್ ಲಾರ್ಡ್ ಜನರಲ್ ಡಯರ್. ಅಸಹಕಾರ ಚಳವಳಿ ಏನಪ್ಪ ಅಂದ್ರೆ 1920ರಲ್ಲಿ ಇವ್ರ ಕಾಲದಲ್ಲಿ ಆಗುತ್ತೆ ಸ್ನೇಹಿತರೆ. ಮೊದಲ ಬೃಹತ್ ರಾಷ್ಟ್ರವ್ಯಾಪಿ ಚಳವಳಿಯಿಂದ ಅಸಹಕಾರ ಚಳವಳಿಯನ್ನು ಕರೀತಾರೆ. ವೆರಿ ವೆರಿ ಇಂಪಾರ್ಟೆಂಟು. ಜೇಮ್ಸ್ ಬಾಂಡ್ ಕಾಲದಲ್ಲಿ ಖಿಲಾಫತ್ ಚಳವಳಿ ಮೊದಲ ಮಹಾಯುದ್ಧ ನಂತರ ಮುಸ್ಲಿಂ ಸಮುದಾಯಗಳಿಗೆ ಬ್ರಿಟಿಷರ ವಿರುದ್ಧ ಚಳವಳಿಯನ್ನು ಪ್ರಾರಂಭಿಸ್ತಾರೆ. ಲಾಕ್ನೋ ಒಪ್ಪಂದ ಏನಪ್ಪ ಅಂದರೆ ಜೇಮ್ಸ್ ಬಾಂಡ್ ಕಾಲದಲ್ಲಿ ನಡೆಸಿದ ಮಂದಗಮ್ ತೀರಂಗಗಳೇನಪ್ಪ ಒಂದಾಗ್ತಾರೆ. ಹೋಮ್ ರೂಲ್ ಚಳವಳಿ ಏನಪ್ಪ ಅಂದರೆ ಬಾಲಗಂಗಾಧರ್ ತಿಲಕ್ ಮತ್ತು ಆನಿ ಬೆಸೆಂಟ್ ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. ಮಹಿಳಾ ವಿಶ್ವವಿದ್ಯಾಲಯ ಕಾಯ್ದೆ ಭಾರತ ಮೊದಲ ಮಹಿಳಾ ಕಾಲೇಜಾಗಿ ಪುಣೆಯಲ್ಲಿ ಸ್ಥಾಪನೆ ಆಗುತ್ತೆ. SNDT ಅಂತ ಜೇಮ್ಸ್ ಬಾಂಡ್ ಕಾಲದಲ್ಲಿ. ಜೇಮ್ಸ್ ಬಾಂಡ್ ನಂತರ ಲಾರ್ಡ್ ರೀಡಿಂಗ್ ಬರ್ತಾರೆ ಸ್ನೇಹಿತರೆ. ಚೌರಿ ಘಟನೆ ಲಾರ್ಡ್ ರೀಡಿಂಗ್ ಕಾಲದಲ್ಲಿ ಆಗುತ್ತೆ. ಲಾರ್ಡ್ ಜೇಮ್ಸ್ ಬಾಂಡ್ ಏನಪ್ಪ ಸುಧಾರಣೆಗಳು ವೆರಿ ವೆರಿ ಇಂಪಾರ್ಟೆಂಟು. ಆನಿ ಬೆಸೆಂಟ್ ತಿಲಕ್ ಅವರ ಹೋಮ್ ರೂಲ್ ಲೀಗ್ ವ್ಯವಸ್ಥೆ ಜಾರಿಗೆ ಬರುತ್ತೆ. ಮುಸ್ಲಿಂ ಮತ್ತು ಕಾಂಗ್ರೆಸ್ ಲಾಕ್ನೋ ಒಪ್ಪಂದ ಒಂದಾಗ್ತವೆ. ಗಾಂಧಿಯ ಶಬರಮತಿ ಆಶ್ರಮ ಸ್ಥಾಪನೆ ಆಗುತ್ತೆ ಇವ್ರ ಕಾಲದಲ್ಲಿ. ಗಾಂಧಿ ಚಂಪಾರಣ ಸತ್ಯಾಗ್ರಹ ಅಥವಾ ಖೇಡಾ ಸತ್ಯಾಗ್ರಹ ಇವ್ರ ಕಾಲದಲ್ಲಿ ಆಗುತ್ತೆ. ಮ್ಯಾಂಟಗೋ ಆಗಸ್ಟ್ ಕೊಡುಗೆ ಇವ್ರ ಕಾಲದಲ್ಲಿ. ಭಾರತ ಸರ್ಕಾರ ಕಾಯ್ದೆ, ರೌಲತ್ ಕಾಯ್ದೆ, ಜಲಿಯನ್ ವಾಲಾಬಾಗ್ ಏನಪ್ಪ ಅಂದರೆ ಇವ್ರ ಕಾಲದಲ್ಲಿ ಆಗುತ್ತೆ. ಪೂರ್ಣ ಮಹಿಳಾ ವಿಶ್ವವಿದ್ಯಾಲಯ ಸ್ಥಾಪನೆ ಆಗುತ್ತೆ. ಶೈಕ್ಷಣಿಕ ನೀತಿ ಸ್ಟ್ಯಾನ್ಲೆ ಆಯೋಗವನ್ನು ನೇಮಕ ಮಾಡ್ತಾರೆ ಸ್ನೇಹಿತರೆ. ಸ್ಟ್ಯಾನ್ಲೆ. ನೆಕ್ಸ್ಟ್ ಏನಪ್ಪ ಅಂದರೆ ತಿಲಕ್ ಮರಣ ಹೊಂದಿರ ಕಾಲದಲ್ಲಿ ಮೊದಲ ಭಾರತೀಯ NP ಸಿನ್ಹಾ ಬಿಹಾರ ರಾಜ್ಯಪಾಲ ಆಗ್ತಾರೆ ಸ್ನೇಹಿತರೆ. ಜೇಮ್ಸ್ ಬಾಂಡ್ ಕಾಲದಲ್ಲಿ. ಲಾರ್ಡ್ ರೀಡಿಂಗ್ ಬರ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪ ಅಂದರೆ ಲಾರ್ಡ್ ರೀಡಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಲಾರ್ಡ್ ರೀಡಿಂಗ್ ಏನಪ್ಪ 1821ರಿಂದ 1926ವರೆಗೂ ಎಷ್ಟು ವರ್ಷ ಆಯಿತು ಸ್ನೇಹಿತರೆ. ಇಲ್ಲಿಗೆ ತುಂಬ ವರ್ಷ ಕಾಲದ ವೈಸ್ರಾಯಿಗೆ ಸೇವೆ ಸಲ್ಲಿಸ್ತಾನೆ. ಏಕೈಕ ಯಹೂದಿ ಅಧಿಕಾರಿ ಆಗಿರ್ತಾನೆ. ಯಾರಪ್ಪ ಅಂದರೆ ಲಾರ್ಡ್ ಲೀಡಿಂಗ್ ಯಹೂದಿ ಆಗಿರ್ತಾನೆ ಸ್ನೇಹಿತರೆ. ಕೇಳ್ತಾರೆ ಎಕ್ಸಾಮ್ಗೆ. ಚೌರಿ ಘಟನೆ ಏನಪ್ಪ ಅಂದರೆ ಇದರಿಂದ ಅಹಿಂಸಾತ್ಮಕ ಅಸಹಕಾರ ಚಳವಳಿ ವಾಪಸ್ ತಗೊಂತಾರೆ. ಸ್ವರಾಜ್ಯ ಪಕ್ಷದ ಮೋತಿಲಾಲ್ ನೆಹರು ಮತ್ತು ಚಿತ್ತರಂಜನ್ ದಾಸ್ ಒಳಗೆ ನಡೆಯುತ್ತೆ ಸ್ನೇಹಿತರೆ. ಮೋಪ್ಲಾ ದಂಗೆ ಬಂದ್ಬಿಟ್ಟು ಏನಪ್ಪ ಅಂದರೆ ಮುಸ್ಲಿಂ ರೈತರು ಮತ್ತು ಜಮೀನ್ದಾರರ ವಿರುದ್ಧ ನಡೆಯುತ್ತೆ. ರೌಲತ್ ಕಾಯ್ದೆ ಬಂದ್ಬಿಟ್ಟು ಏನಪ್ಪ ಅಂದರೆ ವಿವಾದಾತ್ಮಕ ಕಾಯ್ದೆ ಆಗಿರುತ್ತೆ. IPS ನಾಗರಿಕ ಸೇವಾ ಮತ್ತು ಇಂಗ್ಲೆಂಡ್ ಭಾರತದಲ್ಲಿ ಏನಪ್ಪ ಅಂದರೆ ಒಂದೇ ಎಕ್ಸಾಮ್ ನಡೆಸ್ಬೇಕು ನಿರ್ಧಾರ ಕೈಗೊಳ್ತಾರೆ ಸ್ನೇಹಿತರೆ ಇವರು. ತಿರ್ಗಿ ಏನಪ್ಪ ಅಂತಂದರೆ IPS ಪರೀಕ್ಷೆ 1922ರಿಂದ ಏಕಕಾಲ ನಡೆಸ್ಬೇಕು ಅಂತ ಹೇಳ್ತಾರೆ. ಕಾಕೋರಿ ರೈಲ್ವೆ ದರೋಡೆ ಇವ್ರ ಕಾಲದಲ್ಲಿ ನಡೆಯುತ್ತೆ. ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಮತ್ತು ಅಶ್ಫಾಕುಲ್ಲಾ ಖಾನ್ ನೇತೃತ್ವದಲ್ಲಿ ಖಜಾನೆ ಒತ್ತಾಯಿರ್ತಾರೆ ಸ್ನೇಹಿತರೆ. ಭಾರತೀಯ ವಿಶ್ವವಿದ್ಯಾಲಯ ಆ್ಯಕ್ಟು ಏನಪ್ಪ ಜಾರಿಗೆ ಬರುತ್ತೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ಸ್ಥಾಪಿಸಿದ ವಿಶ್ವವಿದ್ಯಾಲಯ ಭಾರತೀಯ ವಿಶ್ವವಿದ್ಯಾಲಯ ಸ್ಥಾಪನೆ ಇವ್ರ ಕಾಲದಲ್ಲಾಗುತ್ತೆ. ರೀಡಿಂಗ್ ನಂತರ ಏನಪ್ಪ ಲಾರ್ಡ್ ಇರ್ವಿನ್ ಬರ್ತಾನೆ ಸ್ನೇಹಿತರೆ. ಲಾರ್ಡ್ ಇರ್ವಿನ್ ಸೈಮನ್ ನ್ಯಾಯ ಕಮಿಷನ್ ಮತ್ತು ದಂಡಿ ಸತ್ಯಾಗ್ರಹ ಲಾರ್ಡ್ ಇರ್ವಿನ್ ಕಾಲದಲ್ಲಿ ನಡ್ತದೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮುಖ್ಯವಾಗಿ ಏನಪ್ಪ ಅಂದರೆ ಚೌರಿ ಘಟನೆ ಲಾರ್ಡ್ ರೀಡಿಂಗ್ ಬಂದ್ಬಿಟ್ಟು ಚೌರಿ ಘಟನೆ ಅಸಹಕಾರ ಚಳವಳಿ, ಕೇರಳದ ಮಾಪ್ಲಾ ದಂಗೆ, ರೌಲತ್ ಆ್ಯಕ್ಟು ರದ್ದುಗೊಳಿಸ್ತಾನೆ. ಕಾಕೋ ರೈಲ್ವೆ ದರೋಡೆ, ಚಿತ್ತರಂಜನ್ ದಾಸ್ ಮೋತಿಲಾಲ್ ನೆಹರು ಸ್ವರಾಜ್ಯ ಪಾರ್ಟಿ ಸ್ಥಾಪನೆ ಆಗುತ್ತೆ ಸ್ನೇಹಿತರೆ. ಭಾರತ ಕಮ್ಯುನಿಸ್ಟ್ ಪಾರ್ಟಿ ಸ್ಥಾಪನೆ ಆಗುತ್ತೆ. ಲಂಡನ್ ದೆಹಲಿ ಏಕಕಾಲ IPS ಪರೀಕ್ಷೆ ನಡೆಸ್ತಾರೆ. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಎಕ್ಸಾಮ್ಗೆ ನೆನಪಲ್ಲಿ ಇಟ್ಕೊಳ್ಳಿ. ಲಾರ್ಡ್ ರೀಡಿಂಗ್ ಸ್ನೇಹಿತರೆ. ತಿರ್ಗಿ ಏನಪ್ಪ ಅಂದರೆ ಲಾರ್ಡ್ ಇರ್ವಿನ್ ಬರ್ತಾನೆ ಸ್ನೇಹಿತರೆ. 1826 5 ವರ್ಷಗಳ ಆಳ್ವಿಕೆ ಮಾಡ್ತಾನೆ. ಭಾರತ ಸ್ವತಂತ್ರ ಸಂಗ್ರಾಮ ಅತ್ಯಂತ ನಾಟಕೀಯ ಒಂದು ನಿರ್ಣಾಯಕ ಘಟ್ಟ ಆಗಿದೆ ಸ್ನೇಹಿತರೆ ಇವ್ರ ಕಾಲದಲ್ಲಿ. ಹೇಳಪ್ಪ ಅಂದರೆ ಲಾರ್ಡ್ ಇರ್ವಿನ್. ಸೈಮನ್ ಕಮಿಷನ್ ಇವ್ರ ಕಾಲದಲ್ಲಿ ಬರುತ್ತೆ. ಇದರಲ್ಲಿ ಭಾರತೀಯ ಸದಸ್ಯರಿಗೆ ಇರಲಿಲ್ಲ ಸ್ನೇಹಿತರೆ. ಅದಕ್ಕೆ ಸೈಮನ್ ಗೋಬಾಕ್ ಚಳವಳಿ ನೇಮಕ ಮಾಡ್ತಾರೆ. ನೆಹರು ವರದಿ ಇವ್ರ ಕಾಲದಲ್ಲಿ ಆಗುತ್ತೆ. ನೆಹರು ವರದಿ ಯಾರ ಕಾಲದಲ್ಲಿ ಆಗುತ್ತಪ್ಪ ಅಂದರೆ ಲಾರ್ಡ್ ಇರ್ವಿನ್ ಕಾಲದಲ್ಲಿ ನೆಹರು ವರದಿ ಸಿದ್ಧಪಡಿಸ್ತಾರೆ. ಪೂರ್ಣ ಸ್ವರಾಜ್ ಏನಪ್ಪ ಅಂದರೆ ಲಾಹೋರ್ನಲ್ಲಿ ಹೊರಡಿಸ್ತಾರೆ ಸ್ನೇಹಿತರೆ. ಯಾರು ನೆಹರು. ಯಾರ ಕಾಲದಲ್ಲಿ ಏನಪ್ಪ ಅಂತಂದರೆ ಇರ್ವಿನ್ ಕಾಲದಲ್ಲಿ. ತಿರ್ಗಿ ದಂಡಿ ಸತ್ಯಾಗ್ರಹ ಏನಪ್ಪ ಅಂದರೆ ಇವ್ರ ಕಾಲದಲ್ಲಿ ಆಗುತ್ತೆ ಸ್ನೇಹಿತರೆ. ಗಾಂಧಿ ಇರ್ವಿನ್ ಒಪ್ಪಂದ ನಡೆಯುತ್ತೆ ಸ್ನೇಹಿತರೆ. ಇರ್ವಿನ್ ಒಪ್ಪಂದ 2ನೇ ದುಂಡಿಮೇಳ ಸಂದರ್ಭದಲ್ಲಿ. ಭಗತ್ ಸಿಂಗ್ ಮತ್ತು ಅವರ ಬಲಿದಾನ ಏನಪ್ಪ ಅಂದರೆ ರಾಜಗುರು ಸುಖದೇವ್ ಇವ್ರ ಕಾಲದಲ್ಲಿ ಗಲ್ಲಿಗೇರಿಸ್ತಾನೆ ಸ್ನೇಹಿತರೆ 3 ಜನನನ್ನು. ಇರ್ವಿನ್ ಕಾಲದಲ್ಲಿ ಶಾರದಾ ಕಾಯ್ದೆ ಬಾಲ್ಯವಿವಾಹ ತಡೆಗಟ್ಟುವ ಅವನು ಶಾರದಾ ಕಾಯ್ದೆ ಜಾರಿಗೆ ತರ್ತಾರೆ. ಲಾರ್ಡ್ ಇರ್ವಿನ್ ನಂತರ ವೆಲ್ಲಿಂಗ್ಟನ್ ಅಧಿಕಾರ ಕೊಡ್ತಾನೆ. ಪೂರ್ಣ ಒಪ್ಪಂದ ಮತ್ತು 1930 ಭಾರತ ಸರ್ಕಾರ ಕಾಯ್ದೆ ಜಾರಿಗೆ ತರ್ತಾರೆ. ಮುಖ್ಯವಾಗಿ ಲಾರ್ಡ್ ಇರ್ವಿನ್ ಬಂದ್ಬಿಟ್ಟು ಭಾರತ ಸೈಮನ್ ಆಯೋಗ, ಲಾಕ್ನೋದಲ್ಲಿ ಸರ್ವಪಕ್ಷ ಸಭೆ, ಭಾರತ ಸಂವಿಧಾನ ಬಗ್ಗೆ ಬಹುಶಃ ರೂಪುರೇಷೆಗಳನ್ನು ನೆಹರು ವರದಿಯಲ್ಲಿ ಸಿದ್ಧಪಡಿಸ್ತಾರೆ ಇರ್ವಿನ್ ಕಾಲದಲ್ಲಿ. ಲಾಹೋರ್ ಅಧಿವೇಶನದಲ್ಲಿ ಕಾಂಗ್ರೆಸ್ನಿಂದ ಪೂರ್ಣ ಸ್ವರಾಜ್ಯ ಸಿಗುತ್ತೆ. ತಿರ್ಗಾ ಸ್ಯಾಂಡರ್ಸ್ ವಧೆ ಮಾಡ್ತಾರೆ ಸ್ನೇಹಿತರೆ ಈ ಕಾಲದಲ್ಲಿ.
ದೆಹಲಿ ಅಸೆಂಬ್ಲಿಯಲ್ಲಿ ಸಭಾಂಗಣ ಬಾಂಬ್ ಬೇಸ್ತಾರೆ ಸ್ನೇಹಿತರೆ. ಕಾನೂನು ಭಂಗ ಚಳುವಳಿಯಲ್ಲಿ ಗಾಂಧಿ ದಂಡಿ ಸತ್ಯಾಗ್ರಹ ಇವ್ರ ಕಾಲದಲ್ಲಿ ನಡೆಯುತ್ತೆ. ಇವರು ದೀಪಾವಳಿ ಘೋಷಣೆ ಮಾಡ್ತಾರೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಕೇಳಿದ್ದಾರೆ ದೀಪಾವಳಿ ಯಾರು ಘೋಷಣೆ ಮಾಡಿದ್ರು ಅಂತ. ಮೊದಲ ದುಂಡು ಮೇಜಿನ ಪರಿಷತ್ ಬಹಿಷ್ಕಾರ ಮಾಡ್ತಾನೆ ಸ್ನೇಹಿತರೆ. ಗಾಂಧಿ ಇರುವಿನ ಒಪ್ಪಂದ ನಂತರ ಏನಪ್ಪ ಅಂದರೆ ಕಾನೂನು ಭಂಗ ಚಳುವಳಿ ಸ್ಥಗಿತಗೊಳ್ಳುತ್ತೆ ಇವ್ರ ಕಾಲದಲ್ಲಿ. ಲಾರ್ಡ್ ವಿಲ್ಲಿಂಗ್ಟನ್ ಬಂದ್ಬಿಟ್ಟು ಏನಪ್ಪ ಅಂದರೆ ಪ್ರಮುಖ 2ನೇ ಮತ್ತು 3ನೇ ದುಂಡು ಮೇಜಿನ ಸಂದರ್ಭದಲ್ಲಿ ಏನಪ್ಪ ಲಾರ್ಡ್ ವಿಲ್ಲಿಂಗ್ಟನ್ ಭಾರತ ಭವಿಷ್ಯ ಸಂವಿಧಾನ ಬಗ್ಗೆ ಚರ್ಚಿಸಲಾಗಿತ್ತು ವಿಲ್ಲಿಂಗ್ ಕಾಲದಲ್ಲಿ. ಕೋಮು ಪ್ರಶಸ್ತಿ ರಾಮ್ ಮೆಕ್ಡೊನಾಲ್ಡ್ ದಲಿತರಿಗೆ ಪ್ರತ್ಯೇಕ ಮತದಾನ ಕ್ಷೇತ್ರವನ್ನು ನೀಡಿ ಇದನ್ನು ವಿರೋಧಿಸಿ ಗಾಂಧಿ ಉಪವಾಸ ಕೈಗೊಳ್ತಾರೆ. ಪೂರ್ವ ಒಪ್ಪಂದ ಯಾರ ಕಾಲದಲ್ಲಿ ನಡೆಯುತ್ತೆ ಅಂತ ಸ್ನೇಹಿತರೆ ನೋಡಿ. ಪೂರ್ವ ಒಪ್ಪಂದ ಬಂದ್ಬಿಟ್ಟು ಲಾರ್ಡ್ ವಿಲ್ಲಿಂಗ್ಟನ್ ಕಾಲದಲ್ಲಿ ನಡೆಯುತ್ತೆ. ವೈಸ್ರಾಯ್ ಆಗಿರ್ತಾನೆ. ಪೂರ್ವ ಅಂಬೇಡ್ಕರ್ ಮಧ್ಯೆ ಮತ ಕ್ಷೇತ್ರಗಳ ಬಗ್ಗೆ ಒಪ್ಪಂದ ನಡೆಯುತ್ತೆ. ಭಾರತ ಸರ್ಕಾರ ಕಾಯ್ದೆ 1935ರಲ್ಲಿ ಪ್ರಾಂತೀಯ ಸ್ವಾಯತ್ತತೆ, ಫೆಡರಲ್ ಕೋರ್ಟ್ ಮತ್ತು RBI ಸ್ಥಾಪನೆ ಆಗ್ತವೆ ಸ್ನೇಹಿತರೆ. 3 ಪ್ರಾಂತೀಯ ಸ್ವಾಯತ್ತತೆ, ಫೆಡರಲ್ ಕೋರ್ಟ್ ಮತ್ತು RBI ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ವಿಲ್ಲಿಂಗ್ಟನ್ ಕಾಲದಲ್ಲಿ. ಸವಿನಯ ಕಾನೂನು ಭಂಗ ಚಳುವಳಿ ದಮನ ಮಾಡ್ತಾರೆ ಗಾಂಧೀಜಿಯವರು. ಯಾಕಂದರೆ ಕಾಂಗ್ರೆಸ್ ನಾಯಕರನ್ನು ಬಂಧಿಸ್ತಾರೆ, ಅವ್ರನ್ನ ಬಿಡಿಸ್ಬೇಕಂದ್ರೆ ಸವಿನಯ ಕಾನೂನು ಭಂಗ ಚಳುವಳಿ ವಿಲ್ಲಿಂಗ್ಟನ್ ನೇತೃತ್ವ ವಹಿಸಲಾಗಿದ್ದು ಆ ಕಾಲದಲ್ಲಿ ನಡೆಯುತ್ತೆ. ಬರ್ಮಾ ಪ್ರತ್ಯೇಕ ಏನಪ್ಪ ಅಂತಂದರೆ ಮಯನ್ಮಾರ್ನ ಭಾರತದಿಂದ ಪ್ರತ್ಯೇಕಿಸ್ತಾರೆ. ವಿಲ್ಲಿಂಗ್ಟನ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಕ್ವಿಟ್ ಇಂಡಿಯಾ ಚಳವಳಿ ಜಾರಿಗೆ. ವಿಲ್ಲಿಂಗ್ಟನ್ ಸುಧಾರಣೆಗಳು ಏನಪ್ಪ ಅಂದರೆ ವೆರಿ ಇಂಪಾರ್ಟೆಂಟ್ ಆಗ್ತವೆ ಸ್ನೇಹಿತರೆ ಎಕ್ಸಾಮ್ ಪಾಯಿಂಟ್ ಆಫ್. ಯಾಕಂದರೆ ತುಂಬ ಒಂದು ಬಗ್ಗೆ ಕೇಳಿದ್ದಾರೆ. ಏನಪ್ಪ ಅಂದರೆ ನೋಡಿ, 2ನೇ ದುಂಡು ಮೇಜಿನ ಪರಿಷತ್ತು ವೈಫಲ್ಯ, ಕಾನೂನು ಭಂಗ ಚಳವಳಿ ಪುನಃ ಸ್ಥಾಪನೆ ಮಾಡ್ತಾರೆ. 2ನೇ ದುಂಡು ಮೇಜಿನ ವೈಫಲ್ಯ ಆಗೋ ಸ್ನೇಹಿತರೆ ಅವಾಗ ಕಾನೂನು ಭಂಗ ಚಳವಳಿ ಏನಪ್ಪ ಅಂದರೆ ಗಾಂಧೀಜಿಯವರು ಸ್ಥಾಪನೆ ಮಾಡ್ತಾರೆ. ಕಮ್ಯುನಿಸ್ಟ್ ಅವಾರ್ಡ್ ಘೋಷಣೆ, ಯರವಾಡ ಜೈಲಿನಲ್ಲಿ ಏನಪ್ಪ ಅಂದರೆ ಪೂರ್ಣ ಒಪ್ಪಂದ ಮಾಡ್ತಾರೆ. 3ನೇ ದುಂಡು ಮೇಜಿನ ಪರಿಷತ್ತು ಅವ್ರ ಕಾಲದಲ್ಲಾಗುತ್ತೆ. ವೈಯಕ್ತಿಕ ಕಾನೂನು ಭಂಗ ಚಳವಳಿ, ಭಾರತ ಸರ್ಕಾರ ಕಾಯ್ದೆ, ಅಖಿಲ ಭಾರತ ಕಿಸಾನ್ ಸಭೆ ಸ್ಥಾಪನೆ, ಕಾಂಗ್ರೆಸ್ ಸಮಾಜವಾದಿ ಪಾರ್ಟಿ ಸ್ಥಾಪನೆ, ಭಾರತ ಬರ್ಮಾ ಬೇರ್ಪಡಿಸ್ತಾರೆ. ಲಾರ್ಡ್ ಲಿನ್ಲಿತ್ಗೋ 1836ರಿಂದ 1843ರಲ್ಲಿ ಬ್ರಿಟಿಷ್ ಭಾರತೀಯ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ಕಾಲ 7.5 ವರ್ಷಗಳ ಸುದೀರ್ಘ ಆಳ್ವಿಕೆ ಮಾಡಿದ್ರೆ ಯಾರಪ್ಪ ಲಾರ್ಡ್ ಲಿನ್ಲಿತ್ಗೋ. ಕೇಳ್ತಾರೆ ಸ್ನೇಹಿತರೆ ಯಾರು ಸುದೀರ್ಘ ಅಂತ. ಪ್ರಾಂತೀಯ ಚುನಾವಣೆ ಏನಪ್ಪ ಅಂದರೆ ಇವ್ರ ಕಾಲದಲ್ಲಿ ನೇಮಕ ಆಗುತ್ತೆ ಸ್ನೇಹಿತರೆ. ಮೊದಲ ಬಾರಿಗೆ ಸಾರ್ವತ್ರಿಕ ಚುನಾವಣೆ ಲಾರ್ಡ್ ಲಿನ್ಲಿತ್ಗೋ ಕಾಲದಲ್ಲಾಗುತ್ತೆ. 2ನೇ ಮಹಾಯುದ್ಧ ಲಿನ್ಲಿತ್ಗೋ ಆಹ್ವಾನ ಕೊಡ್ತಾನೆ ಭಾರತೀಯರಿಗೆ. ಪ್ರತಿಭಟನೆ ಕಾಂಗ್ರೆಸ್ ಮಂತ್ರಿಗಳು ರಾಜೀನಾಮೆ ನೀಡ್ತಾರೆ ಸ್ನೇಹಿತರೆ. ಇಲ್ಲಿ ಆಗಸ್ಟ್ ಕೊಡುಗೆ ಏನಪ್ಪ ಅಂದರೆ ಭಾರತೀಯ ಬೆಂಬಲ ಪಡೆಯಲು ಯುದ್ಧದಲ್ಲಿ ಆಗಸ್ಟ್ ಕೊಡುಗೆ ನೀಡ್ತಾರೆ ಯಾರಪ್ಪ ಲಿನ್ಲಿತ್ಗೋ. ಬೆಂಬಲ ಸ್ಥಾನಮಾನ ನೀಡ್ತೀವಿ ಭಾರತೀಯರಿಗೆ ಅಂತ ಆಸೆ ತೋರಿಸ್ತಾನೆ ಸ್ನೇಹಿತರೆ. ಕ್ವಿಟ್ ಇಂಡಿಯಾ ಚಳವಳಿ ಕಾಲದಲ್ಲಿ ಲಿನ್ಲಿತ್ಗೋ ಕಾಲದಲ್ಲಿ ನಡೆಯುತ್ತೆ. ಭಾರತ ಬಿಟ್ಟು ತೊಲಗಿ ಎಂದ ಕಟ್ಟುನಿಟ್ಟಿನ ಚಳವಳಿ ನಡೆಯುತ್ತೆ. ಕ್ರಿಪ್ಸ್ ಆಯೋಗ ಜಾರಿಗೆ ಬರುತ್ತೆ ಸ್ನೇಹಿತರೆ. ಲಿನ್ಲಿತ್ಗೋ ಕಾಲದಲ್ಲಿ ಸಂವಿಧಾನ ಪ್ರಸ್ತಾಪವನ್ನು ಕಳಿಸಿಕೊಡಲಾಯಿತು ಕ್ರಿಪ್ಸ್ ಆಯೋಗದಲ್ಲಿ. ಬಂಗಾಳ ಭೀಕರ ಬರಗಾಲ ಆಗೋ ಸ್ನೇಹಿತರೆ. ಅದರಲ್ಲಿ ಲಕ್ಷಾಂತರ ಜನ ಮೃತಪಡ್ತಾರೆ. ಇದನ್ನು ನಿಭಾಯಿಸಲು ಪ್ರಮುಖ ಟೀಕೆಗಳು ಒಳಗಾಗ್ತಾನೆ ಸ್ನೇಹಿತರೆ. ಸುಭಾಷ್ ಚಂದ್ರ ಬೋಸ್ ಅವರು ಕಾಂಗ್ರೆಸ್ ರಾಜೀನಾಮೆ ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪನೆ ಮಾಡ್ತಾರೆ. ಮುಸ್ಲಿಂ ಲೀಗ್ ಲಾಹೋರ್ ನಿರ್ಣಯ ಬೇಡಿಕೆ ಇವ್ರ ಕಾಲದಲ್ಲಿ ಆಗುತ್ತೆ ಸ್ನೇಹಿತರೆ. ಲಾರ್ಡ್ ವೇವಲ್ ಬರ್ತಾನೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟು. ಲಾರ್ಡ್ ವೇವಲ್ ಸ್ವತಂತ್ರ ಕೊನೆಯ ಹಂತದ ಬಗ್ಗೆ ಏನಪ್ಪ ಲಾರ್ಡ್ ವೇವಲ್ ಬರ್ತಾರೆ. ಇದರಲ್ಲಿ ಲಾರ್ಡ್ ಲಿನ್ಲಿತ್ಗೋ ಬಂದ್ಬಿಟ್ಟು ಮೊಟ್ಟ ಮೊದಲ ಸಾಮಾನ್ಯ ಚುನಾವಣೆ ಕಾಂಗ್ರೆಸ್ ಬಹುಮತ ಸಾಧಿಸ್ತದೆ. ಕಾಂಗ್ರೆಸ್ ಅಧ್ಯಕ್ಷರಾಗಿ ಸುಭಾಷ್ ಚಂದ್ರ ಬೋಸ್ ಆಯ್ಕೆ ಆಗ್ತಾರೆ ಸ್ನೇಹಿತರೆ. ಲಾರ್ಡ್ ಲಿನ್ಲಿತ್ಗೋ ಕಾಲದಲ್ಲಿ ಫಾರ್ವರ್ಡ್ ಬ್ಲಾಕ್ ಸ್ಥಾಪನೆ, ಆಗಸ್ಟ್ ಕೊಡುಗೆ, ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್ ಆಯ್ಕೆ ಆಗ್ತಾನೆ. ಸುಭಾಷ್ ಚಂದ್ರ ಬೋಸ್ ಅವರು ಏನಪ್ಪ ಇಂಡಿಯನ್ ನ್ಯಾಷನಲ್ ಆರ್ಮಿ ಸ್ಥಾಪನೆ ಮಾಡ್ತಾರೆ. ಕ್ರಿಪ್ಸ್ ಆಯೋಗ ಜಾರಿಗೆ ಬರುತ್ತೆ. ಭಾರತೀಯ ಬಿಟ್ಟು ತೊಲಗಿ, ಆಗಸ್ಟ್ ಕ್ರಾಂತಿ ಇವ್ರ ಕಾಲದಲ್ಲಿ ಆಗೋ ಸ್ನೇಹಿತರೆ. ಕ್ಲೀನ್ ಶಾಟ್ ಹೊಡ್ಕೊಳ್ಳೊಂದು. ಲಾರ್ಡ್ ವೇವಲ್ ಬಂದ್ಬಿಟ್ಟು 1943ರಲ್ಲಿ ಫೆಬ್ರವರಿ 21, 1947 ಭಾರತೀಯ ವೈಸ್ರಾಯ್ ಸೇವೆ ಸಲ್ಲಿಸ್ತಾನೆ. ಫೀಲ್ಡ್ ಮಾರ್ಷಲ್ ಆಗಿ ಮುಖ್ಯವಾಗಿ ಬಂಗಾಳ ಭೀಕರ ಬರಗಾಲ ಆಗುತ್ತೆ ಇವ್ನ ಕಾಲದಲ್ಲಿ ನಿಭಾಯಿಸ್ತಾನೆ ಸ್ನೇಹಿತರೆ. ಆಮೇಲೆ ಸಿಮ್ಲಾ ಸಮ್ಮೇಳನದಲ್ಲಿ ಏನಪ್ಪ ಅಂದರೆ ವೇವಲ್ ಮತ್ತು ಸಿಮ್ಲಾ ಒಪ್ಪಂದ ನಡೆಯುತ್ತೆ ಸ್ನೇಹಿತರೆ. ಇವ್ರ ಕಾಲದಲ್ಲಿ ಮುಸ್ಲಿಂ ಮತ್ತು ಕಾಂಗ್ರೆಸ್ ಭಿನ್ನಾಭಿಪ್ರಾಯ ವಿಫಲಗಳನ್ನು ಅಲ್ಲಿ ಏನಪ್ಪ ಅಂದರೆ ಎತ್ತಿ ಹಿಡಿತಾರೆ. ಏನು ಪ್ರಾಬ್ಲಮ್ ಆಯಿತು ಅಂತ. ಕ್ಯಾಬಿನೆಟ್ ಆಯೋಗ ಬರೋ ಸ್ನೇಹಿತರೆ. ಇವ್ರ ಕಾಲದಲ್ಲಿ ಕ್ಯಾಬಿನೆಟ್ ಆಯೋಗ ಜಾರಿ ಬ್ರಿಟಿಷ್ ಸರ್ಕಾರ ಕಳಿಸಿದ ನಿಯೋಗಗಳು ಭಾರತೀಯ ಅತಿಥೇಯಕರಾಗಿರ್ತಾರೆ. ಮಧ್ಯಂತರ ಸರ್ಕಾರ ರಚನೆ ಆಗೋ ಸ್ನೇಹಿತರೆ ಇವ್ರ ಕಾಲದಲ್ಲಿ ಏನಪ್ಪ ಅಂದರೆ ವೇವಲ್ ಕಾಲದಲ್ಲಿ ಮೊದಲ ಮಧ್ಯಂತರ ಸರ್ಕಾರ. ರಾಜಗೋಪಾಲಾಚಾರಿ ಕಾಂಗ್ರೆಸ್ ಮುಸ್ಲಿಂ ರಾಜಕೀಯ ಬಿಕ್ಕಟ್ಟು ಹೋಗಲ್ಲ ಸರ್. ರಾಜಗೋಪಾಲಾಚಾರಿ ಏನಪ್ಪ ಅಂದರೆ ಚರ್ಚೆಗೆ ಕರೀತಾರೆ ಸ್ನೇಹಿತರೆ ಇಬ್ಬರನ್ನ. ರಾಯಲ್ ಇಂಡಿಯನ್ ನೇವಿ ಮುಷ್ಕರ, ಭಾರತೀಯ ನೌಕಾಪಡೆ ಸೈನಿಕರು ದಂಗೆಗಳನ್ನು ಏನಪ್ಪ ಅಂದರೆ ಇಲ್ಲಿ ಮುಷ್ಕರ ಆಗ್ತಾರೆ ಸ್ನೇಹಿತರೆ ವೇವಲ್ ಕಾಲದಲ್ಲಿ. ಡೈರೆಕ್ಟ್ ಆಕ್ಷನ್ ಆ್ಯಕ್ಟು ಮುಸ್ಲಿಂ ಕರೆ ನೀಡಿ ನೇರ
ಕ್ರಮ ಮುಸ್ಲಿಂ ಬೇಕಾದ ಪಾಕಿಸ್ತಾನ ಕೊಡಲ್ಲ, ಅವರು ನೇರ ಕ್ರಮ ಭೀಕರ ಏನಪ್ಪ ಅಂದ್ರೆ ಕ್ರಾಂತಿ ಕೈಗೊಳ್ತಾರೆ ಸ್ನೇಹಿತರೆ, ಹಿಂಸಾಕಾರ ಕ್ರಾಂತಿ. ಲಾರ್ಡ್ ವೇಲ್ ಅಂತಾರಲ್ಲ, ಮೌಂಟ್ ಬ್ಯಾಟನ್ ಬರ್ತಾನೆ ಸ್ನೇಹಿತರೆ, ಮೌಂಟ್ ಬ್ಯಾಟನ್. ಲಾರ್ಡ್ ವೇಲ್ ಬಂದ್ಬಿಟ್ಟು ಏನಪ್ಪ ಅಂದರೆ ರಾಜಗೋಪಾಲಾಚಾರಿ ಸೂತ್ರಗಳು, ವೇವಲ್ ಯೋಜನೆ, ಸಿಮ್ಲಾ ಒಪ್ಪಂದ, ಎರಡನೇ ಮಹಾಯುದ್ಧ ಅಂತ್ಯ, ಕ್ಯಾಬಿನೆಟ್ ಆಯೋಗ ಶಿಫಾರಸು ಮತ್ತು ಕಾಂಗ್ರೆಸ್ ಒಪ್ಪಿಗೆ, ಆಗಸ್ಟ್ 16 ಮುಸ್ಲಿಂ ಲೀಗ್ ನೇರ ಕ್ರಮ ದಿನ ಕೇಳ್ತಾರೆ ಸ್ನೇಹಿತರೆ, ಇವು ಇಂಪಾರ್ಟೆಂಟು. ತಿರುಗಿ ಏನಪ್ಪ ಅಂದರೆ ಸಂವಿಧಾನ ಸಭೆ, ಕಾಂಗ್ರೆಸ್ ಮಧ್ಯಾಹ್ನ ಸರ್ಕಾರ ರಚನೆ ಆಗುತ್ತೆ ಸ್ನೇಹಿತರೆ, ಯಾವಾಗ 16ರಲ್ಲಿ. ಕ್ಲೈಮೇಟ್ ಅಟ್ಲಿ ಫೆಬ್ರವರಿ 21 ಭಾರತೀಯ ಆಡಳಿತದಲ್ಲಿ ಘೋಷಣೆ ಮಾಡ್ತಾರೆ ಸರ್, ಅಟ್ಲಿ ಘೋಷಣೆ. ಮೌಂಟ್ ಬ್ಯಾಟನ್ ಕೊನೆ ವಯಸ್ಸರ ಮೊದಲ ಗವರ್ನರ್ ಜನರಲ್ ಆಗಿರ್ತಾನೆ. ಮೌಂಟ್ ಬ್ಯಾಟನ್ ಭಾರತೀಯ ಗವರ್ನರ್ ಜನರಲ್ ಆಗಿರ್ತಾನೆ. ಯಾವಾಗ ಬ್ಯಾಟನ್ ಭಾರತ ಪಾಕಿಸ್ತಾನ ಡಿವೈಡ್ ಮಾಡ್ತಾನೆ ಸ್ನೇಹಿತರೆ, ಜೂನ್ 3, 1947ರಲ್ಲಿ. ತಿರ್ಗಿ ಸ್ವತಂತ್ರ ದಿನಾಂಕ ನೇಮಕ ಮಾಡ್ತಾರೆ 1847. ಆಗಸ್ಟ್ 15ರಂದು ಭಾರತ ಸ್ವತಂತ್ರ ದಿನಾಂಕವನ್ನು ನಿಗದಿಪಡಿಸ್ತಾನೆ ಸ್ನೇಹಿತರೆ. ಜೂನ್ 17ರಂದು ಏನಪ್ಪ ಅಂತಂದರೆ ಇನ್ನು ಮುಖ್ಯವಾಗಿ ವೇವಲ್ ಯೋಜನೆ ಜಾರಿಗೆ ತರ್ತಾನೆ. ಯಾರು? ಬ್ಯಾಟನ್ ಯೋಜನೆ. ರಾಡ್ ಕ್ಲಿಫ್ ಭಾರತ ಮತ್ತು ಪಾಕಿಸ್ತಾನ ಬಗ್ಗೆ ಏನಪ್ಪ ಅಂದರೆ ರಾಡ್ ಕ್ಲಿಫ್ ಯೋಜನೆ ಜಾರಿಗೆ ತರ್ತಾನೆ. ದೇಶಿ ಸಂಸ್ಥಾನಗಳು ವಿಲೀನ ಮಾಡ್ತಾನೆ. 562 ದೇಶಿ ಸಂಸ್ಥಾನಗಳು ಇರ್ತಾರೆ, ಕೇಳಿದ್ದಾರೆ. ಸ್ವತಂತ್ರವಾದ ಮೊದಲ ಗವರ್ನರ್ ಜನರಲ್ ಆಗಿರ್ತಾನೆ. ಯಾರಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರು ಕಾಲದಲ್ಲಿ ಏನಪ್ಪ ಅಂದರೆ ಮೊದಲ ಗವರ್ನರ್ ಜನರಲ್ ಆಗಿ ಸೇವೆ ಸಲ್ಲಿಸ್ತಾನೆ. ವಿವಾದಾತ್ಮಕ ಏನಪ್ಪ ಅಂದರೆ ಲಕ್ಷಾಂತರ ಜನ ಸ್ಥಳಾಂತರ ಒಂದು ಭೀಕರ ಕೋಮು ಹಿಂಸಾಚಾರಕ್ಕೆ ಒಳಗಾಡ್ತಾರೆ ಈ ಕಾಲದಲ್ಲಿ. ರಾಜಗೋಪಾಲಾಚಾರಿ ಏನಪ್ಪ ಅಂದರೆ ರಾಜ್ಯಪಾಲ ಆಗಿರ್ತಾನೆ. ಬ್ಯಾಟನ್ ಬಂದ್ಬಿಟ್ಟು ಬ್ಯಾಟನ್ ಯೋಜನೆ ಮತ್ತು ಭಾರತ ಸ್ವತಂತ್ರ ಮಸೂದೆ ಹೌಸ್ ಆಫ್ ಕಾಮನ್ಸ್ ಮಂಡನೆ ಮಾಡ್ತಾನೆ. ಭಾರತ ಸ್ವತಂತ್ರ ಅಧಿನಿಯಮ ಜಾರಿಗೆ ತರ್ತಾನೆ. ಆಗಸ್ಟ್ 5 ಭಾರತ ಸ್ವತಂತ್ರ ಸಿಗುತ್ತೆ ಸ್ನೇಹಿತರೆ ಈ ಕಾಲದಲ್ಲಿ. ಇಷ್ಟು ಹೇಳ್ಬಿಟ್ಟು ಮುಗಿಸ್ತಾನೆ ಸ್ನೇಹಿತರೆ. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ ಸ್ನೇಹಿತರೆ. PC ಎಕ್ಸಾಮ್ ಕಾಲ್ಫರ್ ಆಗ್ತಾಯಿದೆ. PC ಎಕ್ಸಾಮ್ ಕಾಲ್ಫರ್ ಆಗ್ತಾಯಿದೆ. ನೆನಪಲ್ಲಿ ಇಟ್ಕೊಳ್ಳಿ, 80959192 ನಂಬರ್ ಆಗುತ್ತೆ. PC ಓದೋರಿಗೆ ಅನುಕೂಲ ಆಗುತ್ತೆ. PSIಗೆ ನಾನೇನಪ್ಪ ಅಂತಂದರೆ ಟ್ರಾನ್ಸ್ಲೇಟ್ ಬಗ್ಗೆ ಮಾಡಬೇಕಾಗುತ್ತೆ. ನಿಮಗೆಲ್ಲರೂ ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ, ಟೆಸ್ಟ್ ಕೊಡಬೇಕಾಗುತ್ತೆ. ಇನ್ನು ಜಿಯೋಗ್ರಫಿ ಸ್ಟಾರ್ಟ್ ಮಾಡಿಲ್ಲ, ಇನ್ನೊಂದು 4-5 ಕ್ಲಾಸ್ ಇದೆ. ಹಿಸ್ಟ್ರಿ ಕ್ಲೋಸ್ ಆಗುತ್ತೆ. ಈ ಹಿಸ್ಟ್ರಿ ಕ್ಲಾಸ್ಗಳು ಏನಪ್ಪ ಒಂದು 10 ಕ್ಲಾಸ್ ಇದೆ, ನೋಡ್ಕೊಳ್ಳಿ. ಇನ್ನೂ ಸ್ವಲ್ಪ ಇದೆ. ಹಿಸ್ಟ್ರಿ ಕ್ಲೋಸ್ ಆಗಿ ಜಿಯೋಗ್ರಫಿ ಸ್ಟಾರ್ಟ್ ಮಾಡೋಣ. ಓಕೆ, ಬಾಯ್ ಸ್ನೇಹಿತರೆ.